ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ಸರ್ಕಾರದ ಮಹತ್ವದ ತೀರ್ಮಾನವೊಂದಕ್ಕೆ ಈಗ ಮೋದಿ ಶಾಕ್ ಕೊಡ್ತಿದ್ದಾರೆ. ಅವತ್ತು ಮೋದಿ ಹೇಳಿದ್ದು ಮತ್ತು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದು, ಈಗ ಅದರ ವಿರುದ್ಧ ಕಾನೂನು ಹೋರಾಟದ ಮೂಲಕವೇ ತಕ್ಕ ಪಾಠ ಕಲಿಸ್ತೀವಿ ಅಂತ ಅಖಾಡಕ್ಕೆ ಧುಮುಕಿರುವ ಮೋದಿ ಟೀಮ್. ಏನು ಹಾಗಾದರೆ ಸಿದ್ದು ಸರ್ಕಾರದ ತೀರ್ಮಾನ ಆಕ್ರೋಶಕ್ಕೆ ಕಾರಣ ಆಗಿರೋದು? ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಕೇಂದ್ರ ಮತ್ತು ರಾಜ್ಯದ ನಡುವಿನ ಸಂಘರ್ಷ, ಈ ಕೈಕಮಲ ಜಟಾಪಟಿ ಅದಿದ್ದಿದ್ದೆ. ಆದರೆ ಈಗ ಕಾನೂನು ಹೋರಾಟದ ಮೂಲಕವೇ ಸಿದ್ದರಾಮಯ್ಯ ಸರ್ಕಾರದ ಮಹತ್ವದ ತೀರ್ಮಾನವೊಂದಕ್ಕೆ ಸೆಡ್ ಹೊಡೆಯೋದಕ್ಕೀಗ ಮುಂದಾಗಿರೋದು ಬೇರೆ ಯಾವುದೂ ಅಲ್ಲ. 4% ಮೀಸಲಾತಿ ಮುಸ್ಲಿಂ ಗುತ್ತಿಗೆದಾರರಿಗೆ ಮೀಸಲು ಕೊಟ್ಟಿರೋದು ಈ ಬಜೆಟಲ್ಲಿ ಘೋಷಣೆ ಮಾಡಿದ್ರು. ಘೋಷಣೆ ಮಾಡಿ ಒಂದು ವಾರದ ಒಳಗಡೆನೆ ಕ್ಯಾಬಿನೆಟಲ್ಲೂ ಕೂಡ ಫೈನಲ್ ಆಗುತ್ತೆ. ಈಗ ಬಜೆಟ್ನ ಘೋಷಣೆಗಳೆಲ್ಲ ಇಂಪ್ಲಿಮೆಂಟ್ ಆಗೋದಕ್ಕೆ ಎಷ್ಟು ದಿನಗಳು ಬೇಕು ಗೊತ್ತು ನಮ್ಗೆ. ಆದರೆ ಮುಸಲ್ಮಾನ್ ಮೀಸಲಾತಿ ಅಂದರೆ 4% ಅಲ್ಪಸಂಖ್ಯಾತರಿಗೆ 2 ಕೋಟಿ ರೂಪಾಯಿವರೆಗಿನ ಕಾಮಗಾರಿಗಳಲ್ಲಿ 4% ಮೀಸಲು ನೀಡುವಂಥ ಕರ್ನಾಟಕ ಸರ್ಕಾರದ ತೀರ್ಮಾನ ಏನಿದೆ, ಬಜೆಟಲ್ಲಿ ಘೋಷಣೆ ಆಗ್ತಾ ಇದ್ದ ಹಾಗೆ ಈಗ ಇಂಪ್ಲಿಮೆಂಟ್ ಮಾಡೋದಕ್ಕೆ ಕ್ಯಾಬಿನೆಟ್ ಮೂಲಕವೂ ಪಾಸ್ ಮಾಡಿಕೊಂಡು ಮುಂದಿನ ತಯಾರಿಯನ್ನು ಶುರು ಮಾಡಿರೋದು. ಹಾಗಾಗಿ ಈಗ BJP ಸಿಡಿದೆದ್ದಿದೆ. ರಾಜ್ಯ BJP ನಾಯಕರಷ್ಟೇ ಅಲ್ಲ, ಈ ಬಗ್ಗೆ ಮೋದಿ ಟೀಮ್ನ ನಾಯಕರೇ ಅಖಾಡಕ್ಕೆ ಇಳಿದು ಈಗ ಸೆಡ್ಡು ಹೊಡೆದಿರೋದು. ಕೇಂದ್ರದ ಮಾಜಿ ಸಚಿವರಾಗಿದ್ದಂತಹ ರವಿಶಂಕರ್ ಪ್ರಸಾದ್ ಅವರು ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಆಡಳಿತ ನಡೆ ಅಸಂವಿಧಾನಿಕವಾಗಿದೆ. ಸಂವಿಧಾನವೇ ಧರ್ಮಾಧಾರಿತವಾದಂಥ ಮೀಸಲಾತಿಯನ್ನು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಇದಕ್ಕೆ ವಿರುದ್ಧವಾದ ನಡೆ, ಸಂವಿಧಾನಕ್ಕೆ ವಿರುದ್ಧವಾದ ನಡೆಯನ್ನು ತಗೊಂಡಿದ್ದಾರೆ. ಇಂತಹ ಓಲೈಕೆ ರಾಜಕಾರಣದಿಂದ ರಾಷ್ಟ್ರದ ಐಕ್ಯತೆಗೆ ಧಕ್ಕೆ ಉಂಟಾಗತ್ತೆ ಅಂತ ಬೇಸರವನ್ನು ಹೊರಹಾಕಿದ್ದು ರಾಹುಲ್ ಗಾಂಧಿಯವರ ಆದೇಶ ಇದೆ. ಇದರ ಹಿಂದೆ ಸಿದ್ದರಾಮಯ್ಯನವರ ಈ ಎಲ್ಲ ನಿರ್ಧಾರಗಳ ಹಿಂದೆ ಅಂತ ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲ, ಇದನ್ನು ನಾವು ಕೋರ್ಟಿಗೆ ತಗೊಂಡು ಹೋಗ್ತೀವಿ, ಇದನ್ನು ಜಾರಿಗೆ ತರೋದಕ್ಕೆ ಖಂಡಿತ ಬಿಡಲ್ಲ, ಅದು ಹೆಂಗೆ ಮಾಡ್ತಾರೋ ನೋಡೋಣ ಅನ್ನೋ ರೀತಿಯಲ್ಲಿ ಓಪನ್ ಚಾಲೆಂಜ್ ಹಾಕಿರೋದು ಸಿದ್ದರಾಮಯ್ಯನವ್ರಿಗೆ. ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣದಿಂದ ಸಣ್ಣ ಪ್ರಮಾಣದಲ್ಲಿ ಅಲ್ಪಾವಧಿಗೆ ಲಾಭ ಅಂತ ಅನಿಸ್ಬಹುದು, ವೋಟ್ ಬ್ಯಾಂಕ್ಗೆ ಲಾಭ ಅಂತ ಸಹಜವಾಗಿ ರಾಜಕೀಯ ಪಕ್ಷಗಳು ನೋಡ್ತಾರೆ. ಮತ್ತು ಯಾರು ಕೊಟ್ಟಿರ್ತಾರೋ ಅವರು ಕೂಡ ನಮಗೆ ಕೊಟ್ಟಿದ್ದಾರಪ್ಪ ದೊಡ್ಡ ಪ್ರಮಾಣದಲ್ಲಿ ಅಂತ ಅನಿಸ್ಬಹುದು. ಅಲ್ಪಾವಧಿಗೆ ಲಾಭದಾಯಕ ಅನಿಸಿದ್ರು ಕೂಡ ಅದು ಭವಿಷ್ಯಕ್ಕೆ ಡೇಂಜರಸ್ ಅಂತ ಅವ್ರು ವಿವರಿಸಿರೋದು, ಯಾವ ರೀತಿ ಮಾರಕವಾಗುತ್ತೆ ಭವಿಷ್ಯಕ್ಕೆ ಅಂತ. ರಾಷ್ಟ್ರಮಟ್ಟದಲ್ಲಿ ಇದು ಅಡ್ಡ ಪರಿಣಾಮಕ್ಕೆ ಬುನಾದಿ ಹಾಕದಂತೆ ಮುಂದಿನ ದಿನಗಳಲ್ಲಿ ಸಿನಿಮಾ ಟಿಕೆಟ್ ಖರೀದಿಗೆ, ರೈಲ್ವೆ ಟಿಕೆಟ್ ಖರೀದಿಗೆ ಇದಕ್ಕೂ ಕೂಡ ಮುಸಲ್ಮಾನರಿಗೆ ಪ್ರತ್ಯೇಕ ಸರತಿ ಸಾಲು ಅಂತಲೂ ನೀವು ಮಾಡ್ತಾ ಹೋದರೆ, ಅಂದರೆ ಅಲ್ಲಿ ತನಕ ಮೀಸಲಾತಿ ಓಲೈಕೆ ಅವಕಾಶ ಅಂತ ಕೊಡ್ತಾ ಹೋದರೆ ಏನು ಕಥೆ, ಸಮಾಜದ ಗತಿ ಏನು, ಓಲೈಕೆಯಲ್ಲಿ ಸ್ಪರ್ಧಾತ್ಮಕತೆ ಇತಿಮಿತಿ ಇರಲಿ ಅಂತ ರವಿಶಂಕರ್ ಪ್ರಸಾದ್ ಅವರು ಅಭಿಪ್ರಾಯಪಟ್ಟಿದ್ದಾರೆ, ಟೀಕೆ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರದ ಈ ತೀರ್ಮಾನದ ವಿರುದ್ಧ. ಈಗ ಈ 4% ಮೀಸಲಾತಿ ಆಯಿತಾ, ಅಷ್ಟೇ ಅಲ್ಲ, ಕೈಗಾರಿಕಾ ನಿವೇಶನ, ಮೊನ್ನೆ ಕಾಂಗ್ರೆಸ್ನ ಮಿನಿಸ್ಟ್ರುಗಳೇ ಸಿಡಿದೆದ್ರು ಅನ್ನುವಂಥ ಸುದ್ದಿಯನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ವಿ. ಕೈಗಾರಿಕಾ ನಿವೇಶನಗಳಲ್ಲೂ ಕೂಡ ಈ ರೀತಿ ಮೀಸಲಾತಿ, ಅಂದರೆ ಮುಸಲ್ಮಾನರಿಗಷ್ಟೇ ಅಂತಲ್ಲ, OBC SC ST ಮುಸಲ್ಮಾನರನ್ನು ಸೇರಿದಂತೆ ಅಲ್ಲೂ ಕೂಡ ಮೀಸಲಾತಿ. ಅದರ ವಿರುದ್ಧ ಸಚಿವರುಗಳೇ, ಸಿದ್ದರಾಮಯ್ಯ ಆಪ್ತ ವಲಯದ ಸಚಿವರುಗಳೇ ಈ ರೀತಿ ಮೀಸಲಾತಿ ಕೊಟ್ಟರೆ ಯಾರಿಗೆ ಬಂಡವಾಳ ಹಾಕೋ ಶಕ್ತಿ ಇದೆಯೋ, ಕೈಗಾರಿಕೆಯನ್ನು ಮುನ್ನಡೆಸುವಂಥ ತಾಕತ್ತಿದೆಯೋ ಅಂಥವ್ರಿಗೆ ಅವಕಾಶ ಕೈ ತಪ್ಪೋಗುತ್ತೆ. ಎಲ್ಲದರಲ್ಲೂ ಮೀಸಲಾತಿನ ಅಂತ ಆಕ್ರೋಶ ಹೊರ ಹಾಕಿದ್ದು ಕಂಡು ಬಂತು. ಎದ್ದು ನಡೆದ್ರು ಕೆಲವು ಮಂತ್ರಿಗಳು ಅನ್ನುವಂಥ ವರದಿಗಳೆಲ್ಲ ನೋಡಿದ್ರಿ ನೀವು. ಈಗ ಅಷ್ಟೇ ಅಲ್ಲ, 10% ಮೀಸಲಾತಿ ಕೊಡಬೇಕು ಮುಸಲ್ಮಾನರಿಗೆ. 2B ಅಡಿಯಲ್ಲಿ 4% ಇದ್ದಿದ್ದನ್ನು ಈಗ 10%ಗೆ ಮಾಡಬೇಕು ಅನ್ನುವಂಥ ಪ್ರಯತ್ನ ಜಮೀರ್ ಅಹಮದ್ ಖಾನ್ ಅವರ ಮೂಲಕ ಜೋರಾಗಿದೆ. ಆ ಬಗ್ಗೆ ಪ್ರಸ್ತಾವನೆ ಇಟ್ಟು ನಿಯಮಬದ್ಧವಾಗಿ ಇದನ್ನು ಜಾರಿಗೆ ತರೋದಕ್ಕೆ ಎಲ್ಲ ಪರಿಶೀಲನೆ ನಡೆಸಬೇಕು ಅಂತ ಮನವಿಯನ್ನು ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋ ಅವಧಿಯಲ್ಲಿ ಶತಾಯಗತಾಯಿ 10%ಗೆ ಏರಿಸ್ಕೊಳ್ಳೇಬೇಕು ಅನ್ನುವಂಥ ಪ್ರಯತ್ನವನ್ನು ಶುರು ಮಾಡಿರೋದು ಯಾರಿಗೆ ಗೊತ್ತು. ನಾಳೆ ಒಂದಾದ್ಮೇಲೆ ಒಂದು ಇಂತಹ ಮೀಸಲಾತಿಗಳು, ಇದು ಓವರಾಲ್ ಎಲ್ಲದರಲ್ಲೂ ಇರುವಂಥ ಮೀಸಲಾತಿ 4% ಇದ್ದಿದ್ದು 10%ಗೆ ಡಬಲ್ಗಿಂತ ಜಾಸ್ತಿ ಆಗಬೇಕು ಅನ್ನೋ ಪ್ರಯತ್ನ ಕೂಡ ಶುರುವಾಗಿದೆ. ಸೊ ಇದು ಯಾವಾಗ ಆಗುತ್ತೆ ಏನೂ ಗೊತ್ತಿಲ್ಲ. ಈ 4% ಗುತ್ತಿಗೆದಾರರು ಮೀಸಲಾತಿನೂ ಇದೇ ಥರ ಚರ್ಚೆಯಲ್ಲಿತ್ತು, ಆಮೇಲೆ ಬಜೆಟಲ್ಲಿ ಘೋಷಣೆ ಆಯಿತು, ಈಗ ಇಂಪ್ಲಿಮೆಂಟ್ ಮಾಡೋದಕ್ಕೆ ತಯಾರಿ ಜೋರಾಗಿದೆ. ಹಾಗಾಗಿ ಈಗ ನಾವು ಇದರ ವಿರುದ್ಧ ಕೋರ್ಟ್ಗೆ ಹೋಗ್ತೀವಿ ಅಂತ ರವಿಶಂಕರ್ ಪ್ರಸಾದ್ ಅವರು ಕಿಡಿಕಾರಿರೋದು. BJಪಿಗರು ಹೇಳ್ತಿರೋದೇನು, ರವಿಶಂಕರ್ ಪ್ರಸಾದ್ ಸೇರಿದಂತೆ BJP ನಾಯಕರು ಹೇಳ್ತಿರೋದೇನು, ಎಲ್ಲ ಮುಸಲ್ಮಾನರು ಇದನ್ನೇನು ಎಂಜಾಯ್ ಮಾಡ್ತಾ ಇಲ್ಲ.
ನಾವು ಭಾರತೀಯರು ಅಂತ ಅಂದುಕೊಂಡು ರಾಷ್ಟ್ರಭಕ್ತಿ ದೇಶದ ಅಭಿವೃದ್ಧಿಗೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ತಮ್ಮ ಪಾಡಿಗೆ ತಾವಿರುವಂತಹ ದೇಶಕ್ಕೆ ಸಮರ್ಪಣೆ ಭಾವದಲ್ಲಿರುವಂಥ ಮುಸಲ್ಮಾನರಿಗೆ ಇದು ಅತೀವ ಬೇಸರವನ್ನು ತಂದಿದೆ, ಈ ಅತಿಯಾದ ಓಲೈಕೆ. ಹಾಗೆ ಇದು ಸುಪ್ರೀಂ ಕೋರ್ಟ್ ಕೂಡ ಧರ್ಮಾಧಾರಿತ ಮೀಸಲಿನ ವಿರುದ್ಧ ಧ್ವನಿ ಎತ್ತಿದೆ ಅನ್ನೋದು ನೆನಪಿರಲಿ. ಸೊ ಸುಪ್ರೀಂ ಕೋರ್ಟೇ ಈ ನಿಟ್ಟಿನಲ್ಲಿ ಹೇಳಿಕೆ ಕೊಟ್ಟಿರೋದ್ರಿಂದ ಧರ್ಮಾಧಾರಿತ ಮೀಸಲಾತಿಯ ವಿರುದ್ಧ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯವಿರೋದ್ರಿಂದ BJP ಈಗ ಕಾನೂನು ಹೋರಾಟ ಕೈಗೆತ್ತಿಕೊಳ್ತಿರೋದು ಪೂರಕವಾಗಿ ಇರಬಹುದು. ನಾಳೆ ಈ ರೀತಿ OBC ಅಥವಾ ಎಲ್ಲರ ಜೊತೆ ಕೊಡ್ತಿದ್ದೀವಿ ಅನ್ನೋ ವಾದ ಇದ್ದರೂ ಕೂಡ ಪ್ರತ್ಯೇಕವಾಗಿ ಯಾಕೆ ಇಂಥ ಅವಕಾಶಗಳನ್ನು ಸೃಷ್ಟಿಸಬೇಕು ಅನ್ನೋದು ಆ ವಾದ ಸ್ಟ್ಯಾಂಡ್ ಆಗೋದಕ್ಕೆ ಅವಕಾಶ ಇದೆ. ಯಾಕಂದರೆ ಸುಪ್ರೀಂ ಕೋರ್ಟೇ ಇಂತಹ ಧರ್ಮಾಧಾರಿತ ಮೀಸಲಾತಿಯನ್ನು ವಿರೋಧಿಸಿದೆ ಅನ್ನೋದನ್ನು ರವಿಶಂಕರ್ ಪ್ರಸಾದ್ ಅವರು ಒತ್ತಿ ಹೇಳಿದ್ದಾರೆ. ಹಾಗಾಗಿ ಕಾದು ನೋಡಬೇಕು ಕಾಂಗ್ರೆಸ್ ಸರ್ಕಾರದ, ಕರ್ನಾಟಕ ಸರ್ಕಾರದ ಈ ತೀರ್ಮಾನಕ್ಕೆ ಹಿನ್ನಡೆಯಾಗಲಿದೆಯಾ ಅನ್ನೋದನ್ನು. ನೋಡಿ, ಕರ್ನಾಟಕ ಸರ್ಕಾರದ ಈ ನಡೆ ಕಾಂಗ್ರೆಸ್ ಓಲೈಕೆ ರಾಜಕಾರಣದ ಭಾಗ. ಇದು ರಾಹುಲ್ ಗಾಂಧಿಯವರ, ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಯವರ ಆದೇಶದಂತೆ ಆಗ್ತಿರೋದು ಅಂತ ಅವ್ರು ಹೇಳ್ತಿದ್ದಾರೆ. ಮುಸ್ಲಿಂ ಮತಗಳನ್ನು ಸೆಳೆಯೋದಕ್ಕೆ ಪ್ರತಿಪಕ್ಷಗಳ ನಡುವೆ ಸ್ಪರ್ಧಾತ್ಮಕ ಮತ ಬ್ಯಾಂಕ್ ರಾಜಕಾರಣದಲ್ಲಿ ಕಾಂಗ್ರೆಸ್ಸನ್ನು ಮುನ್ನಡೆಸೋದಕ್ಕೆ ಈ ನಿರ್ಧಾರ. ಅಂದರೆ ಮುಸ್ಲಿಂ ವೋಟ್ ಬ್ಯಾಂಕ್ಗೂ ಸಿಕ್ಕಾಪಟ್ಟೆ ಪೈಪೋಟಿ ಇದೆಯಲ್ಲ, ಅದನ್ನು ಸಂಪೂರ್ಣವಾಗಿ ಗಟ್ಟಿ ಮಾಡ್ಕೊಳ್ಬೇಕು. ಈಗ ದೇಶದಲ್ಲಿ ನೆಲಕಚ್ಚಿರೋ ಕಾಂಗ್ರೆಸ್ಗೆ ಆಧಾರವೇ ಮುಸ್ಲಿಂ ವೋಟ್ ಬ್ಯಾಂಕ್. ಅಲ್ಲೂ ಕೂಡ ಮತ ಸ್ಪ್ಲಿಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ರಾಹುಲ್ ಗಾಂಧಿಯವರು ಸರ್ಕಾರ ತಮ್ಮದು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಕಾಳಜಿ ವಹಿಸ್ತಿದ್ದಾರೆ. ಇದು ರಾಹುಲ್ ಗಾಂಧಿಯವರ ಆದೇಶ. ರಾಹುಲ್ ಒತ್ತಡಕ್ಕೆ ಮಣಿದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ತೀರ್ಮಾನ ತಗೊಂಡಿದ್ದಾರೆ ಪಾಪ. ಆದರೆ ಇದು ಆಗಲ್ಲ, ಸಾಧ್ಯವಿಲ್ಲ, ಆಗಕ್ಕೆ ಬಿಡಲ್ಲ, ನಾವು ಕಾನೂನು ಹೋರಾಟವನ್ನು ಮಾಡ್ತೀವಿ ಅಂತ ಸವಾಲು ಹಾಕಿರೋದು. जो विषय सिर्फ कर्नाटका का है, लेकिन इसके राष्ट्रीय इम्प्लीकेशंस हैं और कांग्रेस पार्टी और राहुल गांधी की सोच कैसी है ये इसका संकेत भी देती है. Karnataka government in the budget has publicly announced a 4% reservation for Muslims in government contracts. कर्नाटका सरकार ने अपने बजट में मुसलमानों के लिए 4% आरक्षण की घोषणा की है. अभी तक नौकरी तक समझते थे, अब सरकारी ठेकों में भी रिजर्वेशन हो रहा है और उसमें भी सीधा मुस्लिम्स के लिए 4%. कल देश ने शांति से होली मनाया. तमाम आशंकाओं के बावजूद क्या उत्तर प्रदेश, क्या बिहार, क्या मध्य प्रदेश, क्या राजस्थान प्रेम और सौहार्द में होली मनी और हिंदू और मुसलमानों ने एक नए एका का परिचय भी दिया, सद्भाव का परिचय दिया. लेकिन छोटी छोटी चीजें बड़ी बनती हैं. ये पूरा वोट बैंक पॉलिटिक्स का कितना बड़ा ग्रिप है उनके ऊपर, ये हम कहना चाहते हैं. बीजेपी इसका विरोध करती है और करेगी. आपको याद होगा कि आंध्र प्रदेश में 4% रिजर्वेशन दिया गया था. आंध्र प्रदेश हाईकोर्ट ने उसको क्वॉश कर दिया. मैटर सुप्रीम कोर्ट में कॉन्स्टिट्यूशन बेंच में पेंडिंग है, क्योंकि रिलीजियस बेस्ड रिजर्वेशन इज नॉट परमिसिबल अंडर द इंडियन कॉन्स्टिट्यूशन. ये जो संविधान की बात बार बार करते हैं उसमें स्पष्ट लिखा हुआ है सोशल बैकवर्डनेस. DK ಶಿವಕುಮಾರ್ ಅವರ ಉತ್ತರ ಹೀಗಿದೆ ಅದಕ್ಕೆ ಸಂಬಂಧಪಟ್ಟಂತೆ. ಸರ್ಕಾರಿ ಗುತ್ತಿಗೆಯಲ್ಲಿ ಮುಸಲ್ಮಾನರಿಗೆ ಮಾತ್ರ 4% ಮೀಸಲು ಅಂತ ಹೇಳಿದವರು ಯಾರು? ಅಲ್ಪಸಂಖ್ಯಾತರು ಹಾಗೂ ಹಿಂದುಳಿದವ್ರಿಗೂ ಮೀಸಲು ನೀಡೋದಕ್ಕೆ ಸರ್ಕಾರ ನಿರ್ಧರಿಸಿದೆ. DK ಶಿವಕುಮಾರ್ ಅವರು ಹೇಳ್ತಿರೋದು ಅಲ್ಪಸಂಖ್ಯಾತರು ಅಂದರೆ ಜೈನರು, ಕ್ರಿಶ್ಚಿಯನ್ರು, ಪಾರ್ಸಿ, ಸಿಕ್ಕಿ ಎಲ್ಲರೂ ಬರ್ತಾರಲ್ಲ, ಯಾಕೆ ಸುಮ್ಮನೆ BJP ಅವರು ಮುಸ್ಲಿಂ ಅಂತ ಸಿಟ್ಟು ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ತಮ್ಮದೇ ಆದ ವಾದವನ್ನು ಮಂಡಿಸಿದ್ದಾರೆ. ಆದರೆ ದೊಡ್ಡ ಸಂಖ್ಯೆಯಲ್ಲಿರೋರು ಯಾರು, ಇದರ ಲಾಭ ಸಿಗೋದು ಯಾರಿಗೆ ಅನ್ನೋದು ಗೊತ್ತಿರೋದೇ ಓಪನ್ ಸೀಕ್ರೆಟ್. ಹಾಗಾಗಿ ಈಗ BJP ಕಾನೂನು ಅಸ್ತ್ರದ ಮೂಲಕವೇ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಅಖಾಡಕ್ಕೆ ಧುಮುಕಿರೋದು. ಅವತ್ತು ಮೋದಿ ಲೋಕಸಭಾ ಚುನಾವಣಾ ಪ್ರಚಾರದ ಹೊತ್ತಲ್ಲಿ ನಿಮ್ಮ ಮಾಂಗಲ್ಯದ ಸರದ ಚಿನ್ನವನ್ನೂ ಕೂಡ ಹೆಚ್ಚು ಮಕ್ಕಳಿರೋರಿಗೆ ಹಂಚಿಬಿಡ್ತಾರೆ, ಆಸ್ತಿ ಹಂಚುವಂತಹ
ಅಸ್ತ್ರವನ್ನು ಕೈಗೆತ್ಕೊಳ್ತಿದ್ದಾರೆ. ಇವ್ರಿಗೇನಾದರೂ ಅಧಿಕಾರ ಸಿಕ್ಕಿದ್ರೆ ಎಲ್ಲವೂ ಕೂಡ ಹೆಚ್ಚು ಮಕ್ಕಳಿರೋರ ಪಾಲಾಗತ್ತೆ ಅನ್ನುವ ವಾಗ್ದಾಳಿ ನಡೆಸಿದರು. ಮತ್ತು ರಾಹುಲ್ ಗಾಂಧಿ ಆರಕ್ಷಣೆ ಕೊಡ್ತೀವಿ, ನಾವು ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ತೀವಿ ಅಂತ ಆಡಿದ್ದ ಮಾತುಗಳು ವೈರಲ್ ಆಗಿದ್ವು. ನೋಡಿ ಯಾವ ರೀತಿ ರಾಜ್ಕುಮಾರ ಹೇಳ್ತಿದ್ದಾರೆ ಮುಸಲ್ಮಾನರಿಗೆ ಮೀಸಲಾತಿ ಕೊಡೋ ಬಗ್ಗೆ. ಮತ್ತು ಮನಮೋಹನ್ ಸಿಂಗ್ ಅವರು ಈ ದೇಶದ ಸಂಪತ್ತಿನ ಮೇಲೆ ಮುಸಲ್ಮಾನರಿಗೆ ಮೊದಲು ಹಕ್ಕು ಸಿಗಬೇಕು ಅಂತ ಮಂಡಿಸಿದ್ದನ್ನು ನೆನಪಿಸಿ ವಾಗ್ದಾಳಿ ನಡೆಸಿದ್ರು. ಮತ್ತು ಮನಮೋಹನ್ ಸಿಂಗ್ ಅವರು ಈ ದೇಶದ ಮುಸಲ್ಮಾನರಿಗೇನೆ ದೇಶದ ಸಂಪನ್ಮೂಲದ ಮೇಲೆ ಮೊದಲ ಹಕ್ಕು ಅಂತ ಮಂಡಿಸಿದ್ದ ವಾದ, ಅವರ ಹೇಳಿಕೆಗಳನ್ನು ನೆನಪಿಸಿ ವಾಗ್ದಾಳಿ ನಡೆಸಿದ್ರು. ನೋಡಿ ಕಾಂಗ್ರೆಸ್ ಅಧಿಕಾರ ಸಿಕ್ಕಿದ್ರೆ ಏನಾಗುತ್ತೆ ಅಂತ ನೆನಪಿರಲಿ ಅಂತ. ಈಗ ಕರ್ನಾಟಕದಲ್ಲಿ ಅದೇ ಆಗ್ತಿದೆ. ಅವತ್ತು ಮೋದಿ ಹೇಳಿದ್ದು ಇವತ್ತು ಕಾಂಗ್ರೆಸ್ ಮಾಡ್ತಿರೋದು ಅರ್ಥ ಆಯ್ತಾ ಅನ್ನೋ ರೀತಿಯಲ್ಲಿ BJP ಮುಗಿಬಿದ್ದಿದ್ದು ಕಾನೂನು ಹೋರಾಟಕ್ಕೆ ಸಜ್ಜಾಗಿದೆ. ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.